Welcome to online classes. Today we like to begin with Romeo and Juliet, written by William Shakespeare. William Shakespeare is the father of modern English literature. He is also called as national poet of England. He was born in 1564 and died in 1616. He is an English poet and playwright. He has written so many sonnets and play. He has written romantic play, tragedy plays, historical plays, romantic tragedy plays. And this Romeo and Juliet is extraction from the play Romeo and Juliet. And here we have a glance through two dialogues, one from Juliet and another from Romeo. Two dialogue extraction is there. This is written in poetic drama. Two dialogues are written in poetry, but it is a drama. It is a poetic drama, and it is in old English. A little bit word stress are different. There was an love affair between Romeo and Juliet. This love story has born in two rival family in Verona city. The two noble family of Verona, the Capulet and Montego. The name of the two famous families are one is Capulets, another one is Montagus, were sworn enemies. Romeo and Juliet belonged to rival families. Old Lord Capulet hosted a grand supper. Though Romeo belongs to the family of Montego, he attended the supper in disguise to see Rosaline. Romeo, as a young boy, he was urged to visit the grand party of Capulet family, though they are enemy. And there he sees Juliet on the dance floor and is fascinated by her beauty. After the dance, he learns that she is a daughter of Lord Capulet. She feels attracted to the man from the enemy family. The following verses expresses their implicit feelings for one another. In that party, he sees a beautiful girl. That girl, he was impressed by beautiful girl. ರೋಮಿಯೋ ಮತ್ತು ಜೂಲಿಯಟ್ ಇಬ್ಬರು ಕೂಡ ಒಬ್ಬರನ್ನೊಬ್ಬರನ್ನ ನೋಡಿ ಇಬ್ಬರಲ್ಲಿ ಆಕರ್ಷಣೆ ಬೆಳೆದ ನಂತರ ಆ ಆಕರ್ಷಣೆಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಡೈಲಾಗ್ ರೋಮಿಯೋಗೂ ಮತ್ತು ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಡೈಲಾಗು ಜೂಲಿಯಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈಲಾಗನ್ನು ನಮ್ಮ ಮುಂದುಗಡೆ ಕೊಟ್ಟಿದ್ದಾರೆ. ಇಲ್ಲಿ ಫೆರೋನಾ ಸಿಟಿಯ ಎರಡು ಅಗರ್ಭ ಶ್ರೀಮಂತ ಕುಟುಂಬಗಳಾಗಿರ್ತಕ್ಕಂಥ ಮಾಂಟೆಂಗೋ, ಇನ್ನೊಂದು ಕ್ಯಾಪ್ಯುಲೇಟ್ಸ್. ಇಲ್ಲಿ ಜೂಲಿಯಟ್ ಕ್ಯಾಪ್ಯುಲೇಟ್ ಫ್ಯಾಮಿಲಿ ಒಳಗಾದರೆ ಮಾಂಟೆಂಗು ಫ್ಯಾಮಿಲಿಗೆ ಸೇರಿದವನು ರೋಮಿಯೋ ಆಗಿರ್ತಾನೆ. ಲಾರ್ಡ್ ಕ್ಯಾಪ್ಯುಲೇಟ್ ಏರ್ಪಡಿಸಿರ್ತಕ್ಕಂಥ ಸಾಯಂಕಾಲದ ಪಾರ್ಟಿಗೆ ರೋಮಿಯೋ ಮಾರುವೇಷದಲ್ಲಿ ತನ್ನ ಗೆಳೆಯರೊಂದಿಗೆ ಹೋಗ್ತಾನೆ.
ಆ ಸಂದರ್ಭದಲ್ಲಿ ಅವನು ಜೂಲಿಯೆಟನ್ನು ನೋಡ್ತಾನೆ. ಎರಡು ವಿರೋಧಿ ಕುಟುಂಬಗಳ ಮಧ್ಯದಲ್ಲಿರ್ತಕ್ಕಂಥ ಈ ಎರಡು ಎಳೆಯ ಮನಸ್ಸಿನಲ್ಲಿ ಪ್ರೀತಿ ಉದ್ಭವ ಆಗ್ತದೆ. ಈ ಪ್ರೀತಿಯ ದುರಂತ ಅಂತ್ಯವನ್ನು ಕೂಡ ಕಾಣ್ತದೆ. ಅದನ್ನು ನಾವು ಅಮ್ಯಾಚೂರ್ಡ್ ಲವ್ ಕೂಡ ಅನ್ಬೋದು. ಅಂದರೆ ಪರಿಪಕ್ವವಾಗದ ಪ್ರೀತಿ ತೊಗೊಂಡಿರ್ತಕ್ಕಂಥ ನಿರ್ಧಾರಗಳು ಯಾವ ಥರನಾಗಿ ದುರಂತ ಅಂತ್ಯಕ್ಕೆ ಕಾರಣ ಆಗ್ತಾವೆ ಅಂತ ಅನ್ನೋದನ್ನು ಇಲ್ಲಿ ನಮಗೆ ಶೇಕ್ಸ್ಪಿಯರ್ ಅವರು ಭಾಳ ಸುಂದರವಾಗಿ ನಮ್ಮ ಮುಂದುಗಡೆ ಇಟ್ಟಿದ್ದಾರೆ. ಶೇಕ್ಸ್ಪಿಯರ್ ಬಗ್ಗೆ ಮಾತಾಡಬೇಕಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟಕಕಾರ, ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಕವಿ ಕೂಡ. ಅವರು ಬರೆದಿರ್ತಕ್ಕಂಥ 154 ಸಾನೆಟ್ಗಳಲ್ಲಿ ಎಲ್ಲ ಸಾನೆಟ್ಗಳನ್ನು ತಮ್ಮ ಪ್ರೀತಿಗೆ ದಾರಿ ಎರೆದಿರ್ತಕ್ಕಂಥದ್ದು, ಪ್ರೇಮ ಕವನಗಳನ್ನು ಬರೆದಿರ್ತಕ್ಕಂಥದ್ದು. ನಾವು ಈಗ ಅಭ್ಯಾಸ ಮಾಡೋಕ್ಕೆ ಬಂದಿರತಕ್ಕಂಥ ರೋಮಿಯೋ ಜೂಲಿಯೆಟ್ ಇರ್ತಕ್ಕಂಥ ಈ ನಾಟಕವನ್ನು ದುರಂತ ರಮ್ಯ ನಾಟಕ ಅಂತ ಕರಿಬೋದು. ಈ ದುರಂತ ರಮ್ಯ ನಾಟಕದ 2 ಡೈಲಾಗ್ಗಳನ್ನು ಮಾತ್ರ ನಾವು ಮುಂದುಗಡೆಯಲ್ಲಿ ಇಟ್ಟಿದ್ದಾರೆ. ಅದು ಒಂದು ರೋಮಿಯೋ ಮಾತಾಡಿರ್ತಕ್ಕಂಥ ಮತ್ತು ಜೂಲಿಯೆಟ್ ಮಾತಾಡ್ತಕ್ಕಂಥ ಸಂದರ್ಭ ಏನಪ್ಪ ಅಂತಂದರೆ, ರೋಮಿಯೋ ಕ್ಯಾಪ್ಯುಲೆಟ್ ಫ್ಯಾಮಿಲಿಯವರು ಏರ್ಪಡಿಸಿರ್ತಕ್ಕಂಥ ಗ್ರ್ಯಾಂಡ್ ಸಪರ್ ಪಾರ್ಟಿಗೆ ಮಾರುವೇಷದಲ್ಲಿ ಹೋಗಿ ಜೂಲಿಯೆಟನ್ನು ನೋಡಿ ಆಕರ್ಷಣೆಗೊಳಪಟ್ಟಿರ್ತಾನೆ. ಆಕರ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಡೈಲಾಗ್ಗಳನ್ನು ಏನಪ್ಪ ಅಂದ್ರೆ ನಮ್ಮ ಮುಂದುಗಡೆ ಇರ್ತಕ್ಕಂಥದ್ದು. ಮೊದಲನೇದು, ಇದು ಪದ್ಯ ನಾಟಕದಲ್ಲಿರ್ತಕ್ಕಂಥ 2 ಡೈಲಾಗನ್ನು ಕೊಟ್ಟಿದ್ದಾರೆ. ರೋಮಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈಲಾಗ್ ಬೇಕಂತಂದ್ರೆ ನಮಗೆ ಇಲ್ಲಿ ರೋಮಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈಲಾಗ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಯಾವ ಆ್ಯಕ್ಟಿಂದ ಎಕ್ಸ್ಟ್ರಾಕ್ಷನ್ ಮಾಡಿದ್ದಾರೆ ನಾಟಕದಲ್ಲಿ. ನಾಟಕದ ಮೊದಲನೇ ಆ್ಯಕ್ಟ್ನಲ್ಲಿ 5ನೇ ಸೀನ್ನಿಂದ ಈ ರೋಮಿಯೋನ ಡೈಲಾಗ್ನ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಓ ಸಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಇಟ್ ಸೀಮ್ಸ್ she hangs upon the cheek of night as a rich jewel in the Ethiopian ear, beauty too rich for use, for each too dear. So shows a snowy doe trooping with crows, as yonder lady over her fellows shows the miserden. I will watch her place of stand, and touching hers, make blessed my rude hand. Did my heart love till now? Forswear sight, for I never saw true beauty till this night. ಇದು ರೋಮಿಯೋ ಜೂಲಿಯೆಟನ ಸೌಂದರ್ಯವನ್ನು ವರ್ಣನೆ ಮಾಡಕ್ಕೆ ಬಯಸಿರ್ತಕ್ಕಂಥ ಒಂದು ಡೈಲಾಗ್. ತದನಂತರ ನಮಗಿಲ್ಲಿ ಆ್ಯಕ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಜೂಲಿಯೆಟ್ ಮಾತಾಡ್ತಕ್ಕಂಥದ್ದು ಆ್ಯಕ್ಟ್ ನಂಬರ್ 3 ಸೀನ್ ನಂಬರ್ 2ರಲ್ಲಿ ಮಾತಾಡ್ತಕ್ಕಂಥದ್ದು. ಅಲ್ಲಿ ಅವನಿಗೆ ಜೂಲಿಯೆಟ್ಗೆ ಭಾವನೆ ಕುರಿತಾಗಿ ಬರೆದಿರ್ತಕ್ಕಂಥದ್ದು. Come night, come Romeo, come, thou day in night, for thou wilt lie upon the wings of night, wilter than new snow on raven's back. Come, gentle night, come, loving black-browed night, give me my Romeo, and when I shall die, take him and cut him out in little stars, and he will make the face of heaven so fine that all the world will be in love with night, and pay no worship to the garish sun. ಇಷ್ಟು 2 ಡೈಲಾಗ್ಗಳನ್ನು ನೋಡಿದಾಗ ಪ್ರೀತಿ ಬಗ್ಗೆ ಇಷ್ಟು ಸುಂದರವಾಗಿ, ಇಷ್ಟೊಂದು ಭಾವನಾತ್ಮಕವಾಗಿ, ಇಷ್ಟೊಂದು ಅರ್ಥಗರ್ಭಿತವಾಗಿ ಮಾತಾಡಲಿಕ್ಕೆ ನಮಗೆ ಮತ್ತಾವ ಕವಿಗಳು ಸಿಗೋದಿಲ್ಲ ಅಂತನ್ನೋ ಮಟ್ಟಿಗೆ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಯಾರು ಬಂದು ನಿಲ್ತಾರಪ್ಪ ಅಂತಂದ್ರೆ ಶೇಕ್ಸ್ಪಿಯರ್ ಅವರು ಬಂದಿದ್ದಾರೆ. ಜಗತ್ತಿನಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ಕೊತ ಹೋದಾಗ ಶೇಕ್ಸ್ಪಿಯರ್ ಹೇಳ್ಕೊಂಡು ಹೋಗ್ತಾನೆ,
ಪ್ರೀತಿ ಅಂತಕ್ಕಂಥದ್ದು ಲವ್ ಈಸ್ ಫೇರ್ ಆನ್ ಸ್ಟೇಜ್ ನಾಟ್ ಇನ್ ರಿಯಲ್ ಲೈಫ್ ಅಂತಕ್ಕಂಥ ಮಾತನಾಡ್ತಾರೆ. ಪ್ರೀತಿ ಅಂತಕ್ಕಂಥದ್ದು ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ, ಕವನದಲ್ಲಿ ಆನಂದಿಸಲು ಮಾತ್ರ ಸುಂದರವಾಗಿರುತ್ತವೆ. ನಿಜ ಜೀವನದಲ್ಲಿ ಅದು ದುರಂತ ಅಂತ್ಯವನ್ನು ತಂದುಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿ ಕುಡ್ ಗೆಟ್ ದ ಸಮ್ ರೆಫರೆನ್ಸ್ ಫ್ರಮ್ ದ ಓಲ್ಡ್ ಲವ್ ಸ್ಟೋರೀಸ್ ಆಫ್ ದಿ ವರ್ಲ್ಡ್. ಇಲ್ಲಿ ನಮಗೆ ರೋಮಿಯೋ ಜೂಲಿಯಟ್ ಅಂತಕ್ಕಂಥ ಅತ್ಯಂತ ಹಳೆಯ ಕಾಲದ ಪ್ರೀತಿಯನ್ನು ಕಥೆಯನ್ನು ನಾವು ಕೇಳಿದ್ವಿ. ಇದು ದುರಂತ ಅಂತ್ಯದಲ್ಲಿ ಎಂಟಾಗಿರ್ತಕ್ಕಂಥದ್ದು ಇತಿಹಾಸ. ಅದೇ ಇತಿಹಾಸದ ಈ ದುರಂತ ಅಂತ್ಯದ ಪ್ರೇಮ ಕಥೆಯನ್ನು ನಮ್ಮ ಮುಂದುಗಡೆ ಪ್ರಸ್ತುತಪಡಿಸ್ತಕ್ಕಂಥ ಕಾರ್ಯವನ್ನು ಶೇಕ್ಸ್ಪಿಯರ್ ಅವರು ಮಾಡಿರ್ತಕ್ಕಂಥದ್ದು. ಮತ್ತು ಜಗತ್ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪ್ರೀತಿ ಜೋಡಿಗಳು ಯಾವುದಪ್ಪ ಅಂತಂದ್ರೆ ಲೈಲಾ ಮಜ್ನು. ಲೈಲಾ ಮಜ್ನು ಅಂತಕ್ಕಂಥ ಈ ಪ್ರೀತಿಯನ್ನು ಕೂಡ ದುರಂತ ಅಂತ್ಯವನ್ನು ಕಂಡಿರೋದನ್ನು ನೋಡ್ಬೋದು. ಸಲೀಂ ಅನಾರ್ಕಲಿ ಅಂತಕ್ಕಂಥ ಕಥೆಯನ್ನು ಕೂಡ ಕೇಳಿದ್ದೀವಿ. ಅಂದರೆ ಒಟ್ಟಾರೆ ಜಗತ್ತಿನಲ್ಲಿ ಪ್ರೀತಿ ಏನಾಗಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪ್ರೀತಿಗಳು ದುರಂತ ಅಂತ್ಯವನ್ನು ಕಾಣ್ತಾವಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಶೇಕ್ಸ್ಪಿಯರ್ನ ಪ್ರಕಾರ ಪ್ರೀತಿ ಶಾಶ್ವತ, ಆದರೆ ಪ್ರೀತಿ ಮಾಡಿರ್ತಕ್ಕಂಥವ್ರು ಶಾಶ್ವತರಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಇಲ್ಲಿ ರೋಮಿಯೋ ಜೂಲಿಯಟ್ ಸತ್ತ ನಂತರ ಸತ್ತು ಹೋಗಿದ್ದಾರೆ, ಪ್ರೀತಿ ಮಾಡಿರ್ತಕ್ಕಂಥವ್ರು ಸತ್ತು ಹೋಗಿದ್ದಾರೆ, ಆದರೆ ಅವರ ಪ್ರೀತಿ ಮಾತ್ರ ಇನ್ನೂ ಅಮರವಾಗಿರ್ತಕ್ಕಂಥದ್ದು. ಲೈಲಾ ಮಜ್ನು ಪ್ರೀತಿ ಮಾಡಿರ್ತಕ್ಕಂಥ ಜೋಡಿಗಳು ದೈಹಿಕವಾಗಿ ಸತ್ತೋಗಿದ್ದಾವೆ, ಆದರೆ ಅವರ ಪ್ರೀತಿ ಇನ್ನೂ ಕೂಡ ಅಮರವಾಗಿರ್ತಕ್ಕಂಥ. ಸಲೀಂ ಅನಾರ್ಕಲಿ ಕೂಡ ಹಾಗಾಗಿ ಇಲ್ಲಿ ಭಾಳ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರೀತಿ ಮಾತ್ರ ಶಾಶ್ವತ, ಆ ಪ್ರೀತಿ ಮಾಡಿದವರು ಮಾತ್ರ ಏನಪ್ಪ ಅಂದರೆ ಶಾಶ್ವತ ಅಲ್ಲ ಅಂತಕ್ಕಂಥ ಮಾತನ್ನು ಶೇಕ್ಸ್ಪಿಯರ್ ಹೇಳ್ಕೊಂಡು ಹೋಗ್ತಾನೆ. ಒಂದು ಪದ್ಯದಲ್ಲಿ ಕೂಡ ಶೇಕ್ಸ್ಪಿಯರ್ ಹೇಳ್ತಾನೆ ಏನಪ್ಪ ಅಂತಂದ್ರೆ ನಿಜವಾದ ಪ್ರೀತಿ ಯಾವತ್ತೂ ಕೂಡ ಬದಲಾಗೋದಿಲ್ಲ. ಒಂದು ವೇಳೆ ನಿಜವಾದ ಪ್ರೀತಿ ಏನಾದರೂ ಬದಲಾದರೆ ಜಗತ್ತನೇ ಏನಾಗ್ತದಪ್ಪ ಅಂತಂದ್ರೆ ಪ್ರಳಯ ಆಗ್ತದ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಆ ನಿಜವಾದ ಪ್ರೀತಿಯ ಈ ರಹಸ್ಯವನ್ನು ಏನಪ್ಪ ಅಂತಂದ್ರೆ ನಾವು ಯಾವ್ದ್ರ ಮೂಲಕ ಅರ್ಥ ಮಾಡ್ಕೋಬೋದಪ್ಪ ಅಂದ್ರೆ ಭೂಮಿ, ಸೂರ್ಯ ಮತ್ತು ಚಂದ್ರರ ಹೋಲಿಕೆ ಮೂಲಕ ಅರ್ಥ ಮಾಡ್ಕೋಬೋದು. ಸೂರ್ಯ ಅಂತಕ್ಕಂಥ ಈ ಯುವಕನ ಸುತ್ತಲೂ ಸುತ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಭೂಮಿ ಅಂತಕ್ಕಂಥ ಸುಂದರ ಯುವತಿ. ಸುಮಾರು ವರ್ಷಗಳಿಂದ ಸೂರ್ಯನ ಪ್ರೀತಿ ಮಾಡ್ತಾ ಅವನು ಸುತ್ತಲೂ ಸುತ್ತಾ ಇದ್ದಾಳೆ, ಆದರೆ ಸೂರ್ಯ ಅವಳ ಪ್ರೀತಿಯನ್ನು ಒಪ್ತಾ ಇಲ್ಲ, ಅವಳನ್ನು ಸಮೀಪನೂ ಕೂಡ ಬರಲಿಕ್ಕೆ ಬಿಡ್ತಾ ಇಲ್ಲ. ಅದೇ ಥರನಾಗಿ ಭೂಮಿ ಅಂತ ಸುಂದರ ಹುಡುಗಿಯನ್ನು ಚಂದ್ರ ಅಂತಕ್ಕಂಥ ಮತ್ತೊಬ್ಬ ಯುವಕ ಕೂಡ ಏನು ಮಾಡ್ತಾ ಇದ್ದಾನಪ್ಪ ಅದರಲ್ಲಿ ಪ್ರೀತಿ ಮಾಡ್ತಾ ಇದ್ದಾನೆ. ಇದು ಟ್ರಯಾಂಗಲ್ ಲವ್ ಸ್ಟೋರಿ, ತ್ರಿಕೋನ ಪ್ರೀತಿ. ಆದರೆ ಸಾವಿರಾರು ವರ್ಷಗಳಿಂದ ಚಂದ್ರ ಭೂಮಿಯನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಭೂಮಿ ಸೂರ್ಯನ ಪ್ರೀತಿ ಮಾಡ್ತದೆ, ಆದರೆ ಸೂರ್ಯ ಭೂಮಿಯನ್ನು ಪ್ರೀತಿ ಮಾಡ್ತಾ ಇಲ್ಲ, ಭೂಮಿ ಚಂದ್ರನ ಪ್ರೀತಿ ಮಾಡ್ತಾ ಇಲ್ಲ. ಯಾವತ್ತೂ ಕೂಡ ಭೂಮಿ ಅಂತಕ್ಕಂಥ ಯುವತಿ ಸೂರ್ಯನ ನನ್ನ ಪ್ರೀತಿಯನ್ನು ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿ ನಾನು ನಿರಾಕರಿಸಿ ಇಲ್ಲಿ ಚಂದ್ರನ ಪ್ರೀತಿಗೆ ಮಾರು ಹೋಗಲಿಲ್ಲ. ಒಂದು ವೇಳೆ ಅವಳೇನಾದರೂ ತನ್ನ ಪ್ರೀತಿಯನ್ನು ಬದಲಾಯಿಸಿ, ಸೂರ್ಯನ ಪ್ರೀತಿಯನ್ನು ಬದಲಾಯಿಸಿ ಚಂದ್ರನ ಪ್ರೀತಿಗೆ ಸೊರೆಗೊಂಡರೆ ಜಗತ್ತವೇ ಪ್ರಳಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಮಗೆ ನಿಜವಾದ ಪ್ರೀತಿ ಏನಾಗೋದಿಲ್ಲಪ್ಪ ಅಂದರೆ ಬದಲಾಗೋದಿಲ್ಲ ಅಂತಕ್ಕಂಥ ಮಾತು ಕೂಡ. ಹಾಗಾಗಿ ಪ್ರೀತಿ ಬಗ್ಗೆ ಭಾಳಷ್ಟು ಏನಪ್ಪ ಅಂತಂದ್ರೆ ಸುಂದರವಾಗಿ ಮನ ಮುಟ್ಟುವ ಹಾಗೆ ನೈಜ ತುಂಬಿರ್ತಕ್ಕಂಥ ಕಥೆಗಳನ್ನು ಶೇಕ್ಸ್ಪಿಯರ್ ಅವರು ಹೇಳಿದರೂ ಕೂಡ ಪ್ರೀತಿ ಬಗ್ಗೆ ಇರ್ತಕ್ಕಂಥ ಅವರ ಕೊನೆಯ ಒಪಿನಿಯನ್ ಏನಪ್ಪ ಅಂತಂದ್ರೆ ಲವ್ ಈಸ್ ಫೇರ್ ಆನ್ ಸ್ಟೇಜ್ ನಾಟ್ ಇನ್ ರಿಯಲ್ ಲೈಫ್ ಅಂತಕ್ಕಂಥದ್ದು. ಅಂದರೆ ಪ್ರೀತಿ ಪ್ರೇಮ ಅಂತಕ್ಕಂಥ ಇವು ಬರೀ ನಾಟಕದಲ್ಲಿ, ಕವನಗಳಲ್ಲಿ, ಚಲನಚಿತ್ರಗಳಲ್ಲಿ ಮಾತ್ರ ಚೆನ್ನಾಗಿರ್ತದೆ, ನಿಜವಾದ ಜೀವನದಲ್ಲಿ ಇವುಗಳನ್ನು ಅಳವಡಿಸೋಕೆ ಹೋದರೆ ದುರಂತ ಅಂತ್ಯವನ್ನು ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಸ್ವತಃ ಶೇಕ್ಸ್ಪಿಯರ್ ಅವರು ಕೂಡ ಏನಪ್ಪ ಅಂದ್ರೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ರೋಮಿಯೋನ್ ಡೈಲಾಗ, ರೋಮಿಯೋ ಜೂಲಿಯಟನ್ನು ನೋಡಿದಾಗ ಅವನ್ನ ಆ ದಿನ ರಾತ್ರಿ ಆಗಿರ್ತಕ್ಕಂಥ ಭಾವನೆ ಕುರಿತಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಭಾವನೆಯ ಭಾಗವಾಗಿ ಏನಪ್ಪ ಅಂದ್ರೆ ನಾವು ಇಲ್ಲಿ ಮೊದಲನೇ ಡೈಲಾಗಲ್ಲಿ ಓ ಸಿ ಡಾಟ್ ಟೀಚ್ ದ ಟಾರ್ಚ್ ಟು ಬರ್ನ್ ಬ್ರೈಟ್, ಇಟ್ ಸೀಮ್ಸ್ ಸಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಅಪ್ ನೈಟ್ ಆಸ್ ಎ ರಿಚ್ ಸಿವಲ್ ಇನ್ ಇಥೋಪಿಯಸ್ ಇಯರ್, ಬ್ಯೂಟಿ ಟೂ ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟೂ ಡಿಯರ್ ಅಂತಕ್ಕಂಥ ಮಾತು. ಅವತ್ತು ಜೂಲಿಯಟನ್ನು ಗ್ರ್ಯಾಂಡ್ ಪಾರ್ಟಿ ಒಳಗಡೆ ನೋಡಿ ಬಂದ ನಂತರ ರಾತ್ರಿ ರೋಮಿಯೋಗೂ ಆಗ್ತಕ್ಕಂಥ ಭಾವನೆಗಳು, ಅಯ್ಯೋ ನಾನು ಯಾವತ್ತೂ ಕೂಡ ಅಂಥ ಸುಂದರವಾದ ಪ್ರೀತಿಯನ್ನು ನೋಡೇ ಇಲ್ಲ,
ಪ್ರೀತಿ ಅತ್ಯಂತ ಅಪರೂಪ, ಭೂಮಿ ಮೇಲೆ ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಪ್ರೀತಿ. ಸೌಂದರ್ಯ, ಆ ಸೌಂದರ್ಯ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದೆಪ್ಪ ಅಂತಂದ್ರೆ, ಇಥೋಪಿಯನ್ ರಾಣಿ ಕಿವಿಯಲ್ಲಿ ಹೊಳಿತಕ್ಕಂಥ ಡೈಮಂಡ್ ರಿಂಗ್ ಥರ ಏನಪ್ಪ ಅಂತಂದ್ರೆ ಆ ಪ್ರೀತಿ ಹೊಳಿತಾ ಇದೆ. ಆ ಪ್ರೀತಿ ಎಂಥದಪ್ಪ ಅಂತಂದ್ರೆ ಅವಳ ಪ್ರೀತಿ ಹೆಂಗಿದೆಪ್ಪ ಅಂತಂದ್ರೆ, ಸೂರ್ಯನಿಗೂ ಕೂಡ ಹೆಂಗೆ ಬೆಳಕನ್ನು ಚೆಲ್ಲಬೇಕು ಅಂತಕ್ಕಂಥ ಕಲಿಸ್ಬೋದು, ಮತ್ತು ಸೂರ್ಯನ ಬೆಳಕಿನಕ್ಕಿಂತನೂ ಪ್ರಖರವಾಗಿರ್ತಕ್ಕಂಥ ಪ್ರೀತಿ ಸೌಂದರ್ಯ ಯಾರ್ದಪ್ಪ ಅಂತಂದರೆ ಅವಳು. ಇಟ್ ಸೇಮ್ಸ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಅಪ್ ನೈಟ್. ಕತ್ತಲೆ ಅಂತಕ್ಕಂಥ ಈ ಜಗತ್ತಿನಲ್ಲಿ ಸೂರ್ಯ ಅಂತಕ್ಕಂಥ ಬೆಳಕನ್ನು ನೇತಾಕಿದ ಹಂಗೆ ಆ ಕತ್ತಲೆಯ ಜೀವನದಲ್ಲಿ ಬೆಳಕನ್ನು ತರ್ತಕ್ಕಂಥವಳು ಯಾರಪ್ಪ ಅಂತಂದ್ರೆ ಜೂಲಿಯೆಟನ ಸೌಂದರ್ಯ ಅಂತ ಹೇಳ್ತಾನೆ. ಸೊ ಶೋವರ್ಸ್ ಸ್ನೋಯಿ ಡೌ ಟ್ರೋಪಿಂಗ್ ವಿತ್ ಕ್ರೌಸ್ ಆ್ಯಸ್ ಯಾನ್ಡಾರ್ ಲೇಡಿ ಓವರ್ ಹರ್ ಫೆಲ್ಲೋ ಶೋಸ್. ಹಿಮದಲ್ಲಿ ಕೂತಿರ್ತಕ್ಕಂಥ ಪಾರಿವಾಳಗಳ ಮಧ್ಯದಲ್ಲಿ ಇರ್ತಕ್ಕಂಥ ಕಾಗೆಗಳ ಮಧ್ಯದಲ್ಲಿರ್ತಕ್ಕಂಥ ಪಾರಿವಾಳದಂತೆ ಅವಳು ಏನಪ್ಪ ಅಂದ್ರೆ ಕಾಣ್ತಾ ಇದ್ದಾಳೆ. ಯಾನ್ಡಾರ್ ಲೇಡಿ ದ ಮೀಸರ್ಡನ್. ಅವಳ ಸೌಂದರ್ಯವನ್ನು ಮಾಪ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅವಳ ಸೌಂದರ್ಯವನ್ನು ತೂಕ ಹಾಕಿದಾಗ ಐ ವಿಲ್ ವಾಚ್ ಅವರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಅವಳು ನಿಂತಿರ್ತಕ್ಕಂಥ ಜಾಗವನ್ನು ತದೇಕ ಚಿತ್ತದಿಂದ ನಾನು ನೋಡ್ತಾ ಇದ್ದೀನಿ. ಟಚಿಂಗ್ ಹರ್ಸ್, ಅವಳನ್ನು ಮುಟ್ಟಬೇಕು. ಅವಳನ್ನು ಮುಟ್ಟಬೇಕಂದ್ರೆ ಹೆಂಗಪ್ಪ ಅಂದ್ರೆ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹಾರ್ಡ್. ನನ್ನ ಈ ಒರಟಾದ ಕೈಗಳಿಗೆ ಏನಪ್ಪ ಅಂತಂದ್ರೆ ಅದನ್ನು ಒರಟಾದ ಕೈಗಳಿಗೆ ಮುಟ್ಲಿಕ್ಕೂ ಆಗೋದಷ್ಟು ಮೃದುವಾಗಿರ್ತಕ್ಕಂಥವಳು. ಅವಳು ಮುಟ್ಟಬೇಕಾದ್ರೆ ಒಂದು ವೇಳೆ ಮುಟ್ಟಿದ್ರೆ ನಮ್ಮ ಕೈಗಳು ಏನಾಗ್ತಪ್ಪ ಅಂದರೆ ಬ್ಲೆಸ್ಡ್, ಪವಿತ್ರವಾಗುವಷ್ಟು ಸುಂದರ ಪವಿತ್ರತೆಯನ್ನು ಹೊಂದಿರತಕ್ಕಂಥ. ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ಸ್ ಬ್ಲೆಸ್ಡ್ ಮೈ ರೂಡ್ ಹಾರ್ಟ್ ಡಿಡ್ ಮೈ ಹಾರ್ಟ್ ಟಿಲ್ ನೌ. ಅವತ್ತು ನಾನು ಪಾರ್ಟಿಯಲ್ಲಿ ನೋಡಿದಾಗ, ಗ್ರ್ಯಾಂಡ್ ಸಪ್ಪರ್ ಪಾರ್ಟಿಯಲ್ಲಿ ನೋಡಿರ್ತಕ್ಕಂಥ ಆ ಸೌಂದರ್ಯವನ್ನು ನಾನು ಇನ್ನೂ ಕೂಡ ಪ್ರೀತಿಸ್ತಾ ಇದ್ದೀನಿ ಅಂತ ಸ್ವತಃ ತನ್ನಷ್ಟಕ್ಕೆ ತಾನೇ ಪ್ರಶ್ನೆಯನ್ನು ಮಾಡ್ಕೋತಾನೆ ರೋಮಿಯೋ. ಪಾರ್ಸ್ವೇರ್, ದೇವರಾಣಿಗೂ ಸೈಟ್ ಆ ನೋಟ, ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಆ ಸೌಂದರ್ಯವನ್ನು, ದೇವರಾಣಿಗೂ ಅಷ್ಟು ಸುಂದರವಾಗಿರ್ತಕ್ಕಂಥ ಸೌಂದರ್ಯವನ್ನು ನಾನು ಇವತ್ತಿನವರೆಗೂ ಎಲ್ಲಿಯೂ ಕೂಡ ನೋಡಿ ಇಲ್ಲ, ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಏನಪ್ಪ ಅಂತಂದರೆ ರೋಮಿಯೋ ಈ ಡೈಲಾಗ್ದಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಸೌಂದರ್ಯದ ಕುರಿತಾಗಿ, ಜೂಲಿಯೆಟನ ಸೌಂದರ್ಯದ ಕುರಿತಾಗಿ ಏನಪ್ಪ ಅಂದ್ರೆ ರೋಮಿಯೋ ಮಾತಾಡ್ಲಿಕ್ಕೆ ಹೋಗ್ತಾನೆ. ಈ ಡೈಲಾಗಿನ ಮೂಲಕ ನಾವು ಬರೀ ಒಂದು ಡೈಲಾಗು, ಸಂಪೂರ್ಣ ನಾಟಕದ ಒಂದೇ ಒಂದು ಡೈಲಾಗ್ನ ಮೂಲಕ ಪ್ರೀತಿ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು. ಬಟ್ ಇಲ್ಲಿ ಈ ಪ್ರೀತಿಯ ಡೈಲಾಗ್ಗಳನ್ನು ಹೇಳುವಾಗ ಅವಳು ಸೌಂದರ್ಯವನ್ನು ಮಾತ್ರ ವರ್ಣನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಏನನ್ನು ತೋರಿಸ್ಲಿಕ್ಕೆ ಬರ್ತಾ ಇದ್ದಾನಪ್ಪ ಅಂದ್ರೆ ಅಮ್ಯಾಚೋರ್ಡ್ ಲವನ್ನು ತೋರಿಸ್ಲಿಕ್ಕೆ ಬರ್ತಾನೆ. ಅಂದರೆ ಅಪ್ರಬುದ್ಧವಾಗಿರ್ತಕ್ಕಂಥ ಪ್ರೀತಿಗಳು ದುರಂತ ಅಂತ್ಯವನ್ನು ಕಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮಗೇನಾಗ್ತದಪ್ಪ ಅಂದರೆ ಪ್ರೀತಿ ಯಾವಾಗಲೂ ಬೆಂಕಿಯಲ್ಲಿ ಅರಳ್ತದ, ಅಂದ್ರೆ ವಿರೋಧಿಗಳೆಲ್ಲ ಅರಳ್ತದ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡು ಹೋಗ್ತಾನೆ. ಎರಡೂ ಕುಟುಂಬಗಳು ವಿರೋಧಿ ಕುಟುಂಬಗಳಿದ್ದಾವೆ. ಎರಡೂ ಕುಟುಂಬಗಳಿಗೆ ಹೊಂದಕೊಂಡ್ರೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ರೋಮಿಯೋ ಏನಪ್ಪ ಅಂದ್ರೆ ತನ್ನ ಕುಟುಂಬದ ವಿರೋಧಿ ಕುಟುಂಬದಲ್ಲಿರ್ತಕ್ಕಂಥ ಜೂಲಿಯೆಟನ್ನು ಏನು ಮಾಡ್ತಾನಪ್ಪ ಅಂದ್ರೆ ಪ್ರೀತಿ ಮಾಡ್ಕೊಂಡು ಹೋಗ್ತಾನೆ. ಅವಳ ಬಗ್ಗೆ ಇಷ್ಟೆಲ್ಲ ಆಕರ್ಷಣೆಗಳನ್ನು ಕೂಡ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಇನ್ನು ಮೇಲೆ ನಮಗೇನಪ್ಪ ಅಂದರೆ ಜೂಲಿಯೆಟನ ಡೈಲಾಗನ್ನು ಕೂಡ ಅಭ್ಯಾಸ ಮಾಡಬೇಕಾಗ್ತದೆ. ಸೊ ಈ ಜೂಲಿಯೆಟನ ಬಗ್ಗೆ ಇರ್ತಕ್ಕಂಥ ಈ ಡೈಲಾಗನ್ನು ನಾನು ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಈ ಎರಡೇ ಡೈಲಾಗದ ಬಗ್ಗೆ ಮಾತಾಡಲಿಕ್ಕೆ ಇನ್ನೂ ಭಾಳಷ್ಟು ಟೈಮ್ ಬೇಕಾಗ್ತದೆ. ಸೊ ನಾನು ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ಮುಂದಿನ ಕ್ಲಾಸಲ್ಲಿ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.